ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನ ಅಮಾಯಕರ ಜೀವ ಹೋಯ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ, ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸರೆರಚಾಟ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇರೋರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಡಿಕೆ ಶಿವಕುಮಾರ್ ಅವರ ನಡೆ ಮುಜುಗರ ತರಿಸುವಂತಿದೆ. ಸಂಪುಟ ಸಚಿವರೇ ಈ ರೀತಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಸಿಎಂ ಅವರನ್ನ ಓವರ್ಟೇಕ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಅವಸರದಿಂದಲೇ ಕಾರ್ಯಕ್ರಮದ ಆಯೋಜನೆ ಆಯಿತು, ಇಂಥದ್ದೊಂದು ಅವಘಡ ಆಗುವುದಕ್ಕೆ ಕಾರಣ ಆಯಿತು ಅನ್ನೋ ರೀತಿಯಲ್ಲಿ ಕೆಲ ಸಚಿವರು, ಸಂಪುಟದ ಸಹೋದ್ಯೋಗಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ಕುರಿತಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹೀಗಾಗಿ ಪಕ್ಷಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತರ್ತಿದ್ದಾರೆ. ಪ್ರತಿ ಸಲ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಸಿಎಂ ಅವರನ್ನ ಡಿಸಿಎಂ ಅವರು ಓವರ್ಟೇಕ್ ಮಾಡಿದ್ರು ಅನ್ನುವಂತಹ ವಿಚಾರ ಸ್ವಪಕ್ಷದ ನಾಯಕರು, ಸ್ವಪಕ್ಷದ ಸಚಿವರೇ ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಒಂದ್ ಕಡೆ ವಿಪಕ್ಷ ನಾಯಕರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವ ಹೊತ್ತಲ್ಲೇ ಈಗ ಸ್ವಪಕ್ಷದವರು ಕೂಡ ಅಸಮಾಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಮೋಸ್ಟ್ಲಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಈ ಬೆಳವಣಿಗೆ. ಯಾಕಂದ್ರೆ ಪ್ರಮುಖ ಅಸ್ತ್ರ ಆಗಿದ್ದು ಅಂದ್ರೆ ನಡು ರಸ್ತೆಯಲ್ಲಿ 11 ಜನ ಜೀವ ಕಳೆದುಕೊಂಡಿರುವಂತಹ ಹೊತ್ತಲ್ಲೇ, ಮಕ್ಕಳ ಜೀವ ಹೋದಂತ ಹೊತ್ತಲ್ಲೇ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ ಅಂತ ಕಪ್ಗೆ ಮುತ್ತಿಕ್ತಾ ಇದ್ರು ಅನ್ನುವಂತಹ ವಿಚಾರ ವಿಪಕ್ಷಗಳು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಈಗ ಸಚಿವರು ಆಟಗಾರನ್ನ ಏರ್ಪೋರ್ಟ್ ಇಂದ ಬರಮಾಡಿಕೊಂಡು ಕರ್ಕೊಂಡು ಬರೋದ್ರಿಂದ ಹಿಡಿದು ಸರ್ಕಾರಿ ಕಾರ್ಯಕ್ರಮ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮದ ಆಯೋಜನೆ ಆಗೋ ತನಕ ಕೂಡ ಸಿಎಂ ಅವರನ್ನ ಪ್ರತಿ ಹಂತದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಓವರ್ಟೇಕ್ ಮಾಡ್ತಾ ಬಂದಿದ್ದಾರೆ. ಇದು ಪಕ್ಷಕ್ಕೆ ಆಗ್ತಾ ಇರುವಂತಹ ಅತಿ ದೊಡ್ಡ ಮುಜುಗರ. ಸಿಎಂ ಸಿದ್ದರಾಮಯ್ಯನವರನ್ನ ಯಾವ ವಿಚಾರದಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಅವರನ್ನ ಮೀರಿ ಡಿಕೆ ಶಿವಕುಮಾರ್ ಅವರು ವರ್ತನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಆಯೋಜನೆ ಕೂಡ ಅವರ ಅಣತಿಯಂತೆ ಆಯ್ತು ಅನ್ನೋ ರೀತಿಯಲ್ಲಿ ಕೆಲ ಸಚಿವರು, ಪ್ರಮುಖವಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಕೆಲ ಸಚಿವರು ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ದೂರು ಕೊಟ್ಟಿದ್ದಾರಂತೆ. ಇದರಿಂದ ಸಿದ್ದರಾಮಯ್ಯ ಅವರು ಕೂಡ ಬೇಸರಗೊಂಡಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಎಂ ಆಪ್ತ ಸಚಿವರು, ಪ್ರಮುಖವಾಗಿ ಒಬ್ಬ ವ್ಯಕ್ತಿಯ ಅಣತಿ ಮೇರೆಗೆ ಕಾರ್ಯಕ್ರಮದ ಆಯೋಜನೆ, ಅಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಮಾಹಿತಿ ಇರಲಿಲ್ಲ ಅನ್ನೋದು ಮತ್ತೊಂದು ಬೇಸರದ ಸಂಗತಿ ಕೆಲ ಸಚಿವರಿಗೆ. ಅದು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಅಣತಿ ಮೇರೆಗೆ ಕಾರ್ಯಕ್ರಮದ ಆಯೋಜನೆ ಆಯಿತು. ಕೆಲ ಸಚಿವರಿಗೆ ಮಾಹಿತಿನೇ ಇರಲಿಲ್ಲ. ಸರ್ಕಾರಿ ಕಾರ್ಯಕ್ರಮ ಆದ್ರೆ ಸಂಪುಟದಲ್ಲಿ ಇದ್ದವರಿಗೂ ಕೂಡ ಮಾಹಿತಿ ಇರಬೇಕಾಗಿತ್ತು, ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿತ್ತು. ಬಟ್ ಒಂದ್ ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಅವರು ಕೂಡ ಓವರ್ಟೇಕ್ ಮಾಡಿದ್ರು ಕೆಲ ಹಂತಗಳಲ್ಲಿ. ಅದನ್ನ ಮೀರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿದ್ದಾರೆ ಈ ಕಾರ್ಯಕ್ರಮದ ವಿಚಾರದಲ್ಲಿ ಅಂತ. ಜಸ್ಟ್ ಇದೊಂದೇ ಕಾರ್ಯಕ್ರಮ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಇಲ್ಲ ಸಚಿವರು. ಬದಲಾಗಿ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರಬಹುದು, ಸಮಾವೇಶಗಳಿರಬಹುದು, ಇಲ್ಲೆಲ್ಲ ಕೂಡ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆದುಕೊಳ್ತಿದ್ದಾರೆ ಎನ್ನುವಂತಹ ಬೇಸರ ಸಿಎಂ ಆಪ್ತ ಬಳಗದಲ್ಲಿ ಇದ್ದಂತಹ ಸಚಿವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ಸಿಎಂ ಅವ್ರನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಡಿಸಿಎಂ ಅಂತ ಒಂದ್ ಕಡೆ ವಿಪಕ್ಷದವರು ಟಾರ್ಗೆಟ್ ಮಾಡಿದ್ರೆ, ಆಕ್ರೋಶ ವ್ಯಕ್ತಪಡಿಸಿದ್ರೆ ಇಷ್ಟು ಹೈಪ್ ಪಡೆದುಕೊಳ್ತಾ ಇರಲಿಲ್ಲ. ಬಟ್ ಸ್ವಪಕ್ಷದವರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಾಗ್ತಾ ಇದೆ ಪಕ್ಷದ ವಲಯದಲ್ಲಿ ಅಂತ? ಖಂಡಿತ ಶ್ರುತಿ, ಏನು ಆರ್ಸಿಬಿ ಅಭಿಮಾನಿಗಳ ಸಂಭ್ರಮೋತ್ಸವದ ಕಾರ್ಯಕ್ರಮದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆದುಕೊಂಡ ರೀತಿಗೆ ಸಚಿವ ಸಂಪುಟದಲ್ಲಿರುವಂತಹ ಕೆಲವೊಂದಿಷ್ಟು ಸಚಿವರೇ ಅಸಮಾಧಾನವನ್ನು ಹೊರಹಾಕ್ತಿರುವಂತದ್ದು. ಯಾಕೆ ಅನ್ನುವಂತ ಕಾರಣವನ್ನು ನೋಡೋದಾದ್ರೆ, ಅವತ್ತು ಕಾರ್ಯಕ್ರಮದಲ್ಲಿ ಆರ್ಸಿಬಿ ಆಟಗಾರನ ಸ್ವಾಗತ ಮಾಡಿಕೊಳ್ಳುವುದನ್ನು ಹಿಡಿದುಕೊಂಡು ಉಸ್ತುವಾರಿಯನ್ನ, ಏನು ವಿಧಾನಸೌಧದ ಕಾರ್ಯಕ್ರಮ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದ ಉಸ್ತುವಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೊತ್ಕೊಂಡು ಅಭಿಮಾನಿಗಳ ಜೊತೆಗೆ ಬೆರೆತು ಏನು ಕಪ್ಗೆ ಮುತ್ತು ಕೊಡುವಂತ ಕೆಲಸವನ್ನ ಮಾಡೋದಾಗ್ಲಿ, ಅಭಿಮಾನಿಗಳನ್ನ ಸ್ವಾಗತ ಮಾಡೋದಾಗ್ಲಿ, ಇದೆಲ್ಲವನ್ನೂ ಕೂಡ ನೋಡಿದಂತ ಸಚಿವ ಸಂಪುಟ ಸದಸ್ಯರೇ ಸಿಎಂ ಅವ್ರಿಗೆ ಗಮನ ತಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ, ಈ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅವಸರದಿಂದಲೇ ಈ ಒಂದು ಅವಘಡ ಆಯ್ತಾ, ಅವಾಂತರ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ ಮಾಡೋದಲ್ಲದೆ ಸಿಎಂ ಅವರಿಗೆ ದೂರನ್ನ ಕೊಡುವ ಲೆಕ್ಕದಲ್ಲಿ. ಯಾಕಂದ್ರೆ
ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ, ಡಿಸಿಎಂ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲ ಆದ್ಯತೆ ಸಿಎಂ ಅವರಿಗೆ ಸಿಗಬೇಕು. ಆದ್ರೆ ಆರ್ಸಿಬಿ ಅಭಿಮಾನಿಗಳನ್ನ ಏನು ಕರೆತರುವ ಕಾರ್ಯಕ್ರಮದ ಅವಸರದಲ್ಲಿ ಜನರನ್ನ ಸೇರಿಸೋದಾಗ್ಲಿ, ಕಾರ್ಯಕ್ರಮವನ್ನ ಮಾಡೋದರ ಗೊಂದಲಕ್ಕೆ ಕಾರಣರಾದ್ರ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದ್ರ ಜೊತೆಗೆ ರಾಮನಗರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಎಲ್ಲರೂ ಕೂಡ ಬನ್ನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಧಾನಸೌಧಕ್ಕೆ ಯಾರು ಬರಬೇಡಿ, ಸ್ಟೇಡಿಯಂಗೆ ಬನ್ನಿ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಓವರ್ಟೇಕ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಪಕ್ಷಕ್ಕೆ ಮುಜುಗರ ತರುವ ಕೆಲಸಗಳನ್ನ ಪದೇ ಪದೇ ಮಾಡ್ತಿದ್ದಾರೆ ಅಂತ ಅಸಮಾಧಾನ ಇಟ್ಕೊಂಡು ಸಿಎಂ ಮುಂದೆ ದೂರುಗಳ ಪಟ್ಟಿಗಳನ್ನ ಕೆಲವು ಆಪ್ತ ಸಚಿವರು ನೀಡಿದ್ರೆ ಸಿಎಂ ಅವರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನಡೆದುಕೊಳ್ತಿರೋದ್ರಿಂದ ಪಕ್ಷಕ್ಕಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಕೆಂಗಣಿಗೂ ಕೂಡ ಗುರಿಯಾಗುವಂತ ಸಾಧ್ಯತೆ ಇರುವಂತದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.